ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಏಗನೂರು ಬಳಿ ಗೋಶಾಲೆ ಪೂರ್ವ ಮಾಹಿತಿ ಇಲ್ಲದೆ ತೆರವು, ರಾಜಕೀಯ ವ್ಯಕ್ತಿಯೊಬ್ಬರ ಪ್ರಭಾವ, ಶಿವಕುಮಾರ್ ಆರೋಪ. ಆಜಾದ ನಗರದಲ್ಲಿ ಅನಧಿಕೃತ ಶಾಲಾ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಶಿವಕುಮಾರ್ ಮ್ಯಾಗಳಮನಿ ಒತ್ತಾಯ. ಫೆಬ್ರವರಿ 11ರಂದು ಮಡಿವಾಳ ಮಾಚಿದೇವ ಜಯಂತಿ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ್ ಸೂಚನೆ. ಮಾದರ ಚೆನ್ನಯ್ಯ ಜಯಂತಿ ಪ್ರತ್ಯೇಕ ಆಚರಣೆಗೆ ಸಮಿತಿ ಆಗ್ರಹ. ಫೆಬ್ರವರಿ 4ರಂದು ಮಹರ್ಷಿ ಸವಿತಾ ಜಯಂತಿ ಆಚರಣೆಗೆ ನಿರ್ಧಾರ. ಫೆಬ್ರವರಿ 10ರಂದು ಕಾಯಕ ಶರಣ ಜಯಂತಿ ಆಚರಣೆ, ಪೂರ್ವ ಸಿದ್ಧತೆ ಸೂಚನೆ. ಹಳೆ ಪಹಣಿಗೆ ಹೆಚ್ಚುವರಿ ಶುಲ್ಕ ವಸೂಲಿ ಕ್ರಮಕ್ಕೆ ಆಗ್ರಹಿಸಿ ಅಖಂಡ ರಕ್ಷಣಾ ಸಮಿತಿ ಒತ್ತಾಯ. ಮುದುಗಲ್ ಬಳಿ ರಸ್ತೆ ಅಪಘಾತ, ಮಹಿಳೆ ಸಾವು, 18 ಜನ ಕೂಲಿ ಕಾರ್ಮಿಕರಿಗೆ ಗಾಯ. ವಾರ್ತೆಗಳ ವಿವರ. ತಾಲೂಕಿನ ಏಗನೂರು ಗ್ರಾಮದ ಸಮೀಪದಲ್ಲಿರುವ ಶ್ರೀ ಗುರುಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲೆಗೆ ನೋಟಿಸ್ ನೀಡದೆ ಏಕಾಏಕಿ ತೆರವುಗೊಳಿಸಿ ಪ್ರಭಾವಿ ವ್ಯಕ್ತಿಯ ಆದೇಶದ ಮೇರೆಗೆ ತೆರವುಗೊಳಿಸಿದ್ದು, ಗೋವುಗಳ ರಕ್ಷಣೆಗಾದರೂ ಕಾಲಾವಕಾಶ ನೀಡದೆ ತೆರವು ಮಾಡಿದ್ದು, ಇದರಿಂದ 1 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ. ಸಾಕಷ್ಟು ಸರ್ಕಾರಿ ಜಮೀನು ಒತ್ತುವರಿ ಮಾಡಲಾಗಿದೆ, ಅವುಗಳನ್ನು ಸಹ ತೆರವುಗೊಳಿಸಬೇಕು ಎಂದು ಶ್ರೀ ಗುರುಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲೆಯ ಮುಖಂಡ ಶಿವಕುಮಾರ್ ಪೊಲೀಸ್ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಏಗನೂರು ಗ್ರಾಮದ ಸಮೀಪದ ಸರ್ವೆ ನಂಬರ್ 202ರಲ್ಲಿ 3 ರಿಂದ 4 ಎಕರೆಯಲ್ಲಿ ಶ್ರೀ ಗುರುಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ ಗೋಶಾಲೆಯನ್ನು ಮಾಡಲಾಗಿದೆ. ಗೋಶಾಲೆ ನಿರ್ಮಾಣಕ್ಕೆ ಜಮೀನು ನೀಡಲು 2013ರಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಲಾಗಿದೆ. ಅಂದಿನ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರಿಗೆ ಪತ್ರ ಬರೆದು ಪರಿಶೀಲಿಸಿ ವರದಿ ನೀಡಲು ಹೇಳಿದರು. ಇಲ್ಲಿಯವರೆಗೆ ಯಾವ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಎಂದರು. ದಿಢೀರನೆ ಯಾವುದೇ ನೋಟಿಸ್ ನೀಡದೆ ಜಿಲ್ಲಾಡಳಿತದ ಆದೇಶದ ಮೇರೆಗೆ ತೆರವುಗೊಳಿಸಿದ್ದು, ಅಲ್ಲಿರುವ ಗೋಗಳ ರಕ್ಷಣೆಗಾದರೂ ಕಾಲಾವಕಾಶ ನೀಡಬೇಕಿತ್ತು. ಆದರೆ ಜಿಲ್ಲಾಡಳಿತ ತೆರವುಗೊಳಿಸಿದ್ದನ್ನು ಖಂಡಿಸಿದರು. 21ನೇ ತಾರೀಕು ಇದೇ ಜನವರಿ 21ನೇ ತಾರೀಕು ನಮ್ಮ ಏಗನೂರು ಗ್ರಾಮದ ಸರ್ವೆ ನಂಬರ್ 202ರಲ್ಲಿ ಇರ್ತಕ್ಕಂಥ ಶ್ರೀ ಗುರುಜಿ ಪರಮಹಂಸ ಮಹಾಮೃತ್ಯುಂಜಯ ಆಶ್ರಮ, ಈ ಒಂದು ಯದ್ಲಾಪುರ ಬ್ರಾಂಚ್ ಏಗನೂರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಕಳೆದ 11 ವರ್ಷಗಳಿಂದ ಕೂಡ ಈ ಒಂದು ಸರ್ವೆ ನಂಬರ್ 202ರಲ್ಲಿ ಸುಮಾರು 3 ರಿಂದ 4 ಎಕರೆಯಲ್ಲಿ ಈ ಒಂದು ಗೋಶಾಲೆ ನಡೆಸಿಕೊಂಡು ಬರ್ತಾ ಇದೆ. ಈ ಒಂದು ಗೋಶಾಲೆ ಇವತ್ತಿನವರೆಗೂ ಕೂಡ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಯಾವುದೇ ಗ್ರಾಮಸ್ಥರು ಕೂಡ ಈ ಗೋಶಾಲೆಯಿಂದ ಯಾವುದೇ ರೀತಿಯಾದ ತೊಂದರೆ ಹಾನಿ ಆಗಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನೀವು ನಾವು ಇಲ್ಲಿರ್ತಕ್ಕಂಥ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಮನುಷ್ಯ ತಾಯಿಯ ಎದೆ ಹಾಲನ್ನು ಬಿಟ್ಟ ನಂತರ ಬೇರೆ ಯಾವುದಾದ್ರೂ ಹಾಲು ಕುಡಿಯಲು ಯೋಗ್ಯವಾದ ಹಾಲು ಅಂದರೆ ಗೋಮಾತೆ ಹಾಲು. ಅಂದರೆ ತಾಯಿಯ ಹಾಲಿನಲ್ಲಿ ಎಷ್ಟು ಶಕ್ತಿ ಇದೆ, ಒಬ್ಬ ಮನುಷ್ಯನಿಗೆ ಪೌಷ್ಟಿಕವಾಗಿ ಬೆಳಿಬೇಕಂದ್ರೆ ನೆಕ್ಸ್ಟು ಆಹಾರದ ಜೊತೆಗೆ ಈ ಮುಂಜಾನೆ ಎದ್ದರೆ ಬೆಳಗ್ಗೆ ನಾವು ಮನೆಯಲ್ಲಿ ಬಳಸ್ತೀವಿ. ಇಂಥ ಒಂದು ಗೋಮಾತೆಯ ರಕ್ಷಣೆ ಮತ್ತು ಗೋಮಾತೆಯ ಪಾಲನೆಗಾಗಿ ಮಾಡಿರ್ತಕ್ಕಂಥ ಇಲ್ಲಿ ಯಾವುದೇ ಕಮರ್ಷಿಯಲ್ ಉದ್ದೇಶ ಇಲ್ಲ, ಯಾವುದೇ ಬೇರೆ ವ್ಯಾಪಾರಕ್ಕಾಗಿ ಮಾಡಿರ್ತಕ್ಕಂಥ ಉದ್ದೇಶ ಅಲ್ಲ. ಆಮೇಲೆ ನಾವು ಕೇಳಕ್ಕೆ ಇಷ್ಟಪಡ್ತೀವಿ, ಸರಿಯಾಗಿ ಆಯ್ತು ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಕೂಡ ನಿಮ್ಮೆಲ್ಲರ ಮುಖಾಂತರ ಆಗ್ರಹ ಮಾಡ್ತೀವಿ, ಈಗ ಇಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತೀರಾ, ಆಮೇಲೆ ಪೊಲೀಸ್ ಇಲಾಖೆ ಇಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತೀರಾ ಅಂದ್ರೆ ಮುಂದೆ ಕೂಡ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ರಾಯಚೂರು ನಗರದಲ್ಲಿ ಇಂಥ ಬಹಳ ಸಮಸ್ಯೆಗಳಿದೆ. ನಾವು ಕೂಡ ನಿಮಗೆ ಈ ಒಂದು ನಿಮ್ಮ ಕೆಲಸಕ್ಕೆ
ಒಂದು ಈ ಗೋಶಾಲೆ ನಮ್ಮ ಗುರುಜಿಯಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಂಥ ಒಂದು ಕಟ್ಟಗಳ ಮನುಷ್ಯನಿಗೂ ಕೂಡ ಒಂದು ಅವಕಾಶ ನಾವು ಕೊನೆಯದಾಗಿ ಹೇಳಿದ್ವಿ, ಅಟ್ಲೀಸ್ಟ್ ಇರಲಿ, ಅದು ಯಾವುದೇ ಇರಲಿ, ಒಂದು ನೋಟಿಸು ಕೊಟ್ಟಿಲ್ಲ, ಒಂದು ಮುನ್ಸೂಚನೆ ಇಲ್ಲ. ಅವತ್ತು ಬಂದಾಗ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಯಾರ ಒಂದು ಆದೇಶದ ಮೇಲೆ, ಯಾರ ಕುಮ್ಮಕ್ಕಿನ ಮೇಲೆ ಎಲ್ಲ ಅಧಿಕಾರಿಗಳು ಮಧ್ಯರಾತ್ರಿ 2 ಗಂಟೆಗೆ ಎದ್ದೇಳ್ತಾರೆ. 2 ಗಂಟೆ ಎದ್ದ ನಂತರ ಸುಮಾರು ಒಂದು 4-5 ಜನ PSIಗಳು, 3-4 ಜನ CPIಗಳು, ಅದು ದೊಡ್ಡ ಒಂದು ಪೊಲೀಸ್ ತಂಡ ಕಟ್ಟಿಕೊಂಡು AC ಸಾಹೇಬರು, ಅದಾದ ನಂತರ ತಹಸೀಲ್ದಾರ್ ಸಾಹೇಬರು, ಇಂಥ ಒಂದು ದೊಡ್ಡ ಅಧಿಕಾರಿಗಳ ತಂಡವನ್ನು 2 ಗಂಟೆ ಮಧ್ಯರಾತ್ರಿ 2 ಗಂಟೆ ಕಟ್ಟಿಕೊಂಡು ಯಾರೋ ಒಬ್ರು ಗೊತ್ತಿಲ್ಲ ತೆರವು ಮಾಡಿದರ ಹಿಂದೆ ಪ್ರಭಾವಿ ವ್ಯಕ್ತಿ ಇದ್ದು ಅವರ ಆದೇಶ ಮೇರೆಗೆ ರಾತ್ರೋರಾತ್ರಿ ಅಧಿಕಾರಿಗಳು ಬಂದು ತೆರವು ಮಾಡಿದ್ದಾರೆ. ನಗರದಲ್ಲಿ ಸರ್ಕಾರಿ ಜಮೀನು ಸಾಕಷ್ಟು ಒತ್ತುವರಿ ಮಾಡಿದ್ದಾರೆ. ಅವುಗಳ ತೆರವುಗೊಳಿಸುವುದಕ್ಕೆ ಇಲ್ಲದ ಕಾಳಜಿ ಗೋಶಾಲೆ ತೆರವು ಮಾಡಿದ್ದು ಅನ್ಯಾಯ ಮಾಡದಂತಾಗಿದೆ ಎಂದು ದೂರಿದರು. ಆಶ್ರಯದ ಗುರುಜಿ ಅವರು ಇಲ್ಲದ ಸಮಯದಲ್ಲಿ ತೆರವು ಮಾಡಿದ್ದು ಒಂದು ಕೋಮಿನ ಜನಾಂಗದ ಓಲೈಕೆಗಾಗಿ ಜಿಲ್ಲಾಡಳಿತ ಈ ಕೆಲಸ ಮಾಡಿದೆ. ಜಿಲ್ಲಾಡಳಿತ ತೆರವುಗೊಳಿಸಿರುವುದರಿಂದ 1 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ. ಜಿಲ್ಲಾಡಳಿತ ಪರಿಹಾರ ನೀಡಬೇಕು, ಗೋಶಾಲೆಗೆ ಬದಲಿ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. ಒಂದು ವಾರ ಸಮಯ ಕೊಡ್ರಿ. ನಿಮ್ಗೆ ಗೊತ್ತಿರಬಹುದು, ಆಶ್ರಮ ಮಾಡಿಕೊಂಡಾಗ ನಾವು ತೆರವುಗೊಳಿಸೋದಿಲ್ಲ ಅಂತ ವಿರೋಧ ವ್ಯಕ್ತಪಡಿಸೋದಿಲ್ಲ, ನಾವು ಅವ್ರಿಗೆ ಏನೂ ಕೂಡ ಬೇರೆ ಮಾಡಿಲ್ಲ. ಈಗ ಅಟ್ಲೀಸ್ಟ್ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಶಿಫ್ಟ್ ಮಾಡೋದಕ್ಕೆ ಒಂದು ಅವಕಾಶ ಬೇಕಲ್ರಿ. ಈಗ ನಾವು ಮಾಡೋದೇ ಇಲ್ಲ, ನೀವು ಹೇಳಿದ್ಮೇಲೆ ಬಿಡೋದಿಲ್ಲ ಅಂದಾಗ ಈ ರೀತಿ ಕ್ರಮ ಕೈಗೊಳ್ರಿ. ಅಲ್ಲಿರ್ತಕ್ಕಂಥ ಗೋಮಾತೆ ನದಿ ಯಾವ ರೀತಿ ಅಟ್ಟಾಡಿಸ್ಕೊಂಡು ಹೊರಗೆ ಹಾಕಿದ್ದಾರೆ, ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಶಿಫ್ಟ್ ಮಾಡೋಕೆ ಕೂಡ ಅವಕಾಶ ಕೊಟ್ಟಿಲ್ಲ. ಈ ರೀತಿಯಾದಂತ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಯಾರು ಕುಮ್ಮಕ್ಕಿದೆ? ಯಾಕೆ ಇಷ್ಟು ಒಂದು ಯಾರನ್ನು ಮೆಚ್ಚಿಸೋಸ್ಕರ ಈ ಕಾರ್ಯವನ್ನು ಮಾಡ್ತಾ ಇದ್ರ? ಆಮೇಲೆ ನಿಮ್ಗೆ ಗೊತ್ತಿರಬಹುದು, ಭಾರತ ದೇಶ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ. ಈ ತುಷ್ಟೀಕರಣ ರಾಜಕಾರಣ, ಆಮೇಲೆ ಯಾರನ್ನೋ ಮೆಚ್ಚೋದಕ್ಕೋಸ್ಕರ, ಆಮೇಲೆ ಯಾವುದೋ ಒಂದು ಇದಕ್ಕೋಸ್ಕರ ದಯವಿಟ್ಟು ಮಾಡಬೇಡಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಿಮ್ಮ ಮುಖಾಂತರ ಕೂಡ ನಾನು ಮನವಿ ಮಾಡಲು ಇಷ್ಟಪಡ್ತೇನೆ. ಈ ದೀಪದ ಕೆಳಗೆ ಕತ್ತಲು ಅಂತ ಹೇಳ್ತಾರೆ, ಹೌದಾ? ಸರಿ, ನೀವು ಹೇಳ್ತೀರಿ ಸರ್ಕಾರಿ ಜಮೀನು ಅಂತ ಹೇಳ್ತೀರಿ. ರಾಯಚೂರಿನಲ್ಲಿ ಯಾವುದೇ ಸರ್ಕಾರಿ ಜಮೀನು ಅತಿಕ್ರಮಣ ಆಗಿಲ್ಲ. ನಿಮ್ ನಾಲೆಜ್ ಇಲ್ವಾ? ನಿಮ್ ನಾಲೆಜ್ ಇಲ್ಲ ಅಂದ್ರೆ ನಾವು ನಿಮ್ ಮುಖಾಂತರ ಮನವಿ ಮಾಡ್ತೀವಿ, ಇಷ್ಟೇ ಆಕ್ಟಿವ್ ಆಗಿ ಇದೇ ತಂಡ ಕೊಟ್ಕೊಂಡು ರಾಯಚೂರು ನಗರದಲ್ಲಿರ್ತಕ್ಕಂಥ ಎಲ್ಲಾ ಸರ್ಕಾರಿ ಒತ್ತುವರಿ ಭೂಮಿ ತೆರವುಗೊಳಿಸ್ತೀರಾ? ಮಾಡಕ್ಕಾಗುತ್ತಾ? ಯಾಕೆ ಈ ರೀತಿ ನೀವು ಒಂದು ಇಲ್ಲ ಎಲ್ಲ ಮಾಡಬಹುದು? ಯಾಕೆ ಈ ರೀತಿ ಒಂದು ಈ ಸಂದರ್ಭದಲ್ಲಿ ಏಗನೂರು ಗ್ರಾಮದ ಮುಖಂಡರುಗಳಾದ ಶ್ರೀನಿವಾಸ್, ಸಂತೋಷ್ ದೀಕ್ಷಿತ್, ತಾಯಪ್ಪ, ಸಂಜೀವ್ ರೆಡ್ಡಿ, ವಿಶ್ವನಾಥ್ ರೆಡ್ಡಿ, ಮನ್ಮಥ, ರಮೇಶ್ ಇದ್ದರು. ನಗರದ ಆಜಾದ್ ನಗರದಲ್ಲಿರುವ ಸಹಾರಾ ಸೇವಾ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಎಕ್ಸಲೆನ್ಸ್ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಶಾಲೆ ಅನುಮತಿ ಪಡೆಯದೆ ನಡೆಸುತ್ತಿದ್ದು, ಕೇವಲ ಅರ್ಜಿ ಸಲ್ಲಿಸಿದ್ದು ಬೇರೊಂದು ಸಂಸ್ಥೆಯ ಹೆಸರಿನಲ್ಲಿ ಶಾಲೆ ನಡೆಸುತ್ತಿದ್ದಾರೆ. ಶಾಲೆಯಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಕ್ರಮ ವಹಿಸದಿದ್ದಲ್ಲಿ ಶಿಕ್ಷಣ ಸಚಿವರಿಗೆ, ಆಯುಕ್ತರಿಗೆ ದೂರು ಸಲ್ಲಿಸುವುದಾಗಿ ಭಾರತೀಯ ಸೇವಾ ಸಮಿತಿ ಮುಖಂಡ ಸಾಮಾಜಿಕ ಹೋರಾಟಗಾರ ಶಿವಕುಮಾರ್ ಮ್ಯಾಗನಮನಿ ವಕೀಲ್ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಆಜಾದ್ ನಗರದಲ್ಲಿ ಸಹಾರಾ ಸೇವಾ ಸಂಸ್ಥೆ ಇವರ ಸಹಯೋಗದಿಂದ ಎಕ್ಸಲೆನ್ಸ್ ಪಬ್ಲಿಕ್ ಹಿರಿಯ ಪ್ರಾಥಮಿಕ ಆಂಗ್ಲ ಮಾಧ್ಯಮ ಶಾಲೆ ನಡೆಸುತ್ತಿದ್ದು, ಈ ಶಾಲೆ ಆರಂಭಕ್ಕೆ ಕೇವಲ ಅರ್ಜಿ ಸಲ್ಲಿಸಿದ್ದು ಬೇರೆ ಸಂಸ್ಥೆಯ ಅನುಮತಿ ಮೇಲೆ ಶಾಲೆ ನಡೆಸುತ್ತಿದ್ದಾರೆ ಎಂದು ದೂರಿದರು. ಈ ಶಾಲೆಯಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ. ಮೈದಾನ, ವಿದ್ಯುತ್ ಸಂಪರ್ಕ, ಆಸನಗಳು, ಗ್ರಂಥಾಲಯ, ಪ್ರತ್ಯೇಕ ಶೌಚಾಲಯವಿಲ್ಲ. ಜೊತೆಗೆ ಶಾಲೆಯು ಇಕ್ಕಟ್ಟಾದ ಪ್ರದೇಶದಲ್ಲಿದೆ. ಶಾಲೆ ಸ್ಥಾಪಿಸುವ ಬಗ್ಗೆ ಶುಲ್ಕ ನಿಗದಿ ಸಾಮಾನ್ಯ ಸಭೆಯಲ್ಲಿ ಠರಾವು ಪಾಸ್ ಮಾಡಿಲ್ಲ. ಕಳೆದ 6 ವರ್ಷಗಳಿಂದ ಪ್ರತಿ ವಿದ್ಯಾರ್ಥಿಯಿಂದ 10 ರಿಂದ 15 ಸಾವಿರ ಡೊನೇಷನ್ ರೂಪದಲ್ಲಿ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣ ಪಡೆದಿದ್ದಾರೆ ಎಂದು ಆರೋಪಿಸಿದರು. ವಿಶೇಷವಾಗಿ ಅಲ್ಲಿ ನಡೆಯತಕ್ಕಂಥ ಶಾಲೆ ನಿಯಮ ಬಾಹಿರವಾಗಿ ನಡೀತಾ ಇದೆ. ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ನಿಯಮಗಳನ್ನು, ಸುತ್ತೋಲೆಗಳನ್ನು ಉಲ್ಲಂಘನೆ ಮಾಡಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಅನೇಕ ಅಂಶಗಳು ನಮಗೆ ತಿಳಿದು ಬಂದಿವೆ. ಈ ರೀತಿಯಾಗಿ ಜಿಲ್ಲೆಯಲ್ಲಿ, ನಗರದಲ್ಲಿ ಅನೇಕ ಖಾಸಗಿ ಶಾಲೆಗಳು ಸರ್ಕಾರದ ಶಿಕ್ಷಣ ಇಲಾಖೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮನಸೋ ಇಚ್ಛೆ ತಮ್ಮದೇ ಆದಂತಹ ಒಂದು ಸ್ವಘೋಷಿತ ನಿಯಮಗಳನ್ನು ರೂಪಿಸಿಕೊಂಡು ಶಾಲೆಗಳನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದರೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಅನೇಕ ದಾಖಲೆಗಳು
ಸಂಬಂಧಪಟ್ಟಂಥ ಸಾಕ್ಷ್ಯಗಳು ನಮಗೆ ದೊರಕಿರುವ ಕಾರಣ ಈ ಶಾಲೆಯನ್ನು ಗುರಿಯಾಗಿಸಿಕೊಂಡು ಇತರರು ಕೂಡ ಬೇರೆ ನಿಯಮಬಾಹಿರವಾಗಿ ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಕೂಡ ಇದರಿಂದ ಎಚ್ಚೆತ್ತುಕೊಳ್ಳಿ, ಪಾಠವನ್ನು ಕಲಿಯುವಂಥ ಉದ್ದೇಶದಿಂದ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಈಗಾಗಲೇ ಅಲ್ಲಿ ಏನೆಲ್ಲ ಲೂಪಲ್ಸ್ ಇದೆಯೋ ಅನ್ನುವಂಥ ಅಂಶಗಳನ್ನು ಪರಿಗಣಿಸಿ DDP ಮತ್ತು BOR ಅವರಿಗೆ ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಒಂದು ನಾವು ಮನವಿ ಪತ್ರವನ್ನು ಕೂಡ ದೂರನ್ನು ಕೂಡ ಸಲ್ಲಿಸಿದ್ದೀವಿ. ಆ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಡಿಸೆಂಬರ್ ತಿಂಗಳಲ್ಲಿ ಸಲ್ಲಿಸಿದಂಥ ದೂರಿನಲ್ಲಿ ಬಹಳ ಸ್ಪಷ್ಟವಾಗಿ ಏನೇನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಿದ್ದೀವಿ. ಯಾಕಂದರೆ ಅವರು ಕಿರಿಯ ಪ್ರಾಥಮಿಕ ಶಾಲೆಗೆ ಅನುಮತಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಮಾಣ ಪತ್ರಕ್ಕಾಗಿ. ಆದರೆ ಇವತ್ತಿಗೂ ಕೂಡ ಇಲಾಖೆಯವರ ದಾಖಲೆಗಳನ್ನು ನಾವು ಸರ್ಟಿಫೈಡ್ ಮಾಡಿ ದಾಖಲೆ ತಗೊಂಡಿದ್ದೀವಿ. ಎಲ್ಲೂ ಕೂಡ ಅವರಿಗೆ ಅನುಮತಿಯನ್ನು ನೀಡಿದೀವಿ ಅಂತಕ್ಕಂಥ ಅಂಶವನ್ನ ಈ ದಾಖಲಾತಿಗಳಲ್ಲಿ ನಾವು ಕಾಣೋದಿಲ್ಲ. ಕೇವಲ ಒಂದು ಪ್ರಸ್ತಾವನೆಯನ್ನ ಶಿಕ್ಷಣ ಇಲಾಖೆಗೆ ಅವರು ಸಲ್ಲಿಸಿದ್ದಾರೆ. ವಿದ್ಯಾರ್ಥಿಗಳಿಂದ ಹಣ ಪಡೆದಿರುವ ಕುರಿತು ವಾರ್ಷಿಕ ಲೆಕ್ಕ ಪರಿಶೋಧನೆಯಲ್ಲಿ ತಿಳಿಸಿದ್ದಾರೆ. ವ್ಯವಸ್ಥಿತವಾಗಿ ವಂಚನೆ ಮೋಸ ಮಾಡಿದ್ದಾರೆ. ಶಾಲಾ ಆಡಳಿತ ವ್ಯವಸ್ಥಾಪಕ ಮಂಡಳಿಯಲ್ಲಿ ಪರಿಶಿಷ್ಟ ಪಂಗಡದ ವ್ಯಕ್ತಿ ಇದ್ದಾರೆಂದು ಶಿಕ್ಷಣ ಇಲಾಖೆ ದೃಢೀಕರಣ ಪತ್ರ ನೀಡಿದೆ. ನಾಮಫಲಕವಿಲ್ಲ, ಟೀನ್ ಶೆಡ್ನಲ್ಲಿ ಶಾಲೆ ನಡೆಸುತ್ತಿದ್ದಾರೆ. ಶಾಲೆಗೆ BEO ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿ ಭೇಟಿ ನೀಡಿ ತನಿಖೆ ನಡೆಸಿ ಪರಿಶೀಲಿಸಬೇಕು. ಶಾಲಾ ಮಾನ್ಯತೆ ರದ್ದುಪಡಿಸಬೇಕು. ಮುಖ್ಯಸ್ಥರ ಮೇಲೆ ಕಾನೂನು ಕ್ರಮ ವಹಿಸಬೇಕು. ಎಲ್ಲ ವಿದ್ಯಾರ್ಥಿಗಳಿಗೆ ಪಡೆದ ಹಣವನ್ನು ಹಿಂತಿರುಗಿಸಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗದೆ ವಿದ್ಯಾರ್ಥಿಗಳಿಗೆ ಹತ್ತಿರವಾದ ಅಥವಾ ಬಯಸಿದ ಶಾಲೆಯಲ್ಲಿ ದಾಖಲಿಸಿ ಗುಣಮಟ್ಟದ ಶಿಕ್ಷಣ ಒದಗಿಸಿಕೊಡಬೇಕು. ಕ್ರಮ ವಹಿಸದಿದ್ದರೆ ಶಿಕ್ಷಣ ಸಚಿವರಿಗೆ, ಆಯುಕ್ತರಿಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ವಿದ್ಯಾರ್ಥಿಗಳು ಅಡ್ಮಿಷನ್ ತಗೊಂಡು ಅವರಿಗೆ ಭವಿಷ್ಯಕ್ಕೆ ಅಥವಾ ಬದುಕಿಗೆ ಆಕಾರ ಮಾಡುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಏನು ನೀವು ಶುಲ್ಕವನ್ನು ಪಡೆದಿದ್ದೀರಿ ಡೊನೇಷನ್ ರೂಪದಲ್ಲಿ, ಆ ಶುಲ್ಕವನ್ನ ವಿದ್ಯಾರ್ಥಿಗಳಿಗೆ ಮರುಪಾವತಿಯನ್ನು ಮಾಡಬೇಕನ್ನುವುದು ನಮ್ಮ ಬಹುದೊಡ್ಡ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಸುಮಾರು 3 ವರ್ಷ 2017-18ನೇ ಶೈಕ್ಷಣಿಕ ಸಾಲಿನಿಂದ ಇಲ್ಲಿವರೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಹಣವನ್ನ ಶುಲ್ಕದ ರೂಪದಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ ಸಹಾರಾ ಸೇವಾ ಸಂಸ್ಥೆ ಇವತ್ತು ತಮ್ಮ ವಾರ್ಷಿಕ ಲೆಕ್ಕ ಪರಿಶೋಧನೆಯಲ್ಲಿ ಒಪ್ಪಿಕೊಂಡಿದೆ. ಆಡಿಟ್ ರಿಪೋರ್ಟ್ ಇದೆ, ಆಡಿಟ್ ರಿಪೋರ್ಟ್ ಅಲ್ಲಿ ಒಪ್ಪಿಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಫೀಸ್ ರಿಸೀವ್ ಆಯಿತು ಅಥವಾ ಬೇರೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿದೆ. ಕೇವಲ ಒಂದು CA ಕಡೆಯಿಂದ ಆಡಿಟ್ ಮಾಡಿ ಒಪ್ಪಿಸಿದೆ. ಅದರದ್ದು ಕೂಡ ಬೇರೆ ರೀತಿಯಲ್ಲಿ ಒಂದು ಪ್ರಯತ್ನಗಳು ನಡೀತಾ ಇದೆ. ಸೊ ಹಾಗಾಗಿ ಈ 60 ಲಕ್ಷ ರೂಪಾಯಿನ ವಿದ್ಯಾರ್ಥಿಗಳಿಗೆ ಮರುಪಾವತಿಯನ್ನು ಮಾಡಬೇಕು. ಅದರ ಜೊತೆಗೆ ಆ ಶಾಲೆಯನ್ನು ಸುಸ್ಥಿತಿಯಲ್ಲಿ ರನ್ ಆಗುವಂತ ರೀತಿಯಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕ್ರಮ ಮಾಡಬೇಕು. ಇದರ ಬಗ್ಗೆ ಸಂಬಂಧಪಟ್ಟಂತ BO DDP ಒಂದು ತಂಡವನ್ನು ಮಾಡಿ ಆ ತಂಡವನ್ನ ನಾವು ಕೂಡ ಹೇಳಿದೀವಿ, ನಾವು ಕೂಡ ಖುದ್ದಾಗಿ ಬರ್ತೀವಿ. ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳು, ಯಾಕಂದ್ರೆ ಅವರು ಈಗಾಗಲೇ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಇಲಾಖೆಯಲ್ಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ರೀತಿ ಕಾಲಾವಕಾಶವನ್ನು ಕೊಟ್ಟರೆ ಅವ್ರ ಹಣದಿಂದ ಅಥವಾ ಬೇರೆ ರೀತಿಯಂತ ಬಲದಿಂದ ಯಾವ ಸರ್ಟಿಫಿಕೇಟ್ ಕೂಡ ಈಸಿಯಾಗಿ ಪಡ್ಕೊಳ್ಳೋಕ್ಕೆ ಸಾಧ್ಯತೆ ಇದೆ. ಸೊ ಅದಕ್ಕೆ ತುಂಬ ಕೊಟ್ಟಿದ್ದಾರೆ. ನಾವು ಹಂಗಾಗಿನೇ ದೂರು ಕೊಟ್ಟ ಮೇಲೆ ಈ ಸಂದರ್ಭದಲ್ಲಿ ಬಸವರಾಜ್ ತಂಗಾಳಿ, HM ಬಾಬು, ರಘು ಯಾದವ್, ಜೈಪಾಲ್ ವಕೀಲ್ ಇದ್ದರು. ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆ ಕುರಿತು ನಡೆಸಲಾದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಗರದ ಮಡಿವಾಳ ಮಾಚಿದೇವ ವೃತ್ತದಲ್ಲಿರುವ ಮಾಚಿದೇವ ಪುತ್ಥಳಿಗೆ ಅಂದು ಬೆಳಿಗ್ಗೆ 9 ಗಂಟೆಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾ ರಂಗಮಂದಿರದವರೆಗೆ ಮಾಚಿದೇವರ ಭಾವಚಿತ್ರವನ್ನು ಮೆರವಣಿಗೆ ಮಾಡಲಾಗುವುದು. ನಂತರ ಬೆಳಿಗ್ಗೆ 11 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ್ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಕಾರ್ಯಕ್ರಮದ ದಿನದಂದು ಮಡಿವಾಳ ಮಾಚಿದೇವ ವೃತ್ತ ಹಾಗೂ ರಂಗಮಂದಿರದಲ್ಲಿ ಕಾರ್ಯಕ್ರಮದ ಮೊದಲು ಹಾಗೂ ನಂತರದಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳಬೇಕು ಎಂದರು. ನಾವು ಪೊಲೀಸರಿಗೆ ಹೇಳ್ತೇವೆ, ಆಮೇಲೆ ಕಲಾ ತಂಡಗಳು ನಮ್ಮ ಕಡೆಯಿಂದ ಕೊಡ್ತೇವೆ. ನಾವು ಆಮೇಲೆ ನೀವು ಎಕ್ಸ್ಟ್ರಾ ಇದನ್ನು ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಹಾಕೋಬೋದು ಅಂತ. ಆಮೇಲೆ ಆ್ಯಸ್ ಪರ್ ಪ್ರೋಟೋಕಾಲು ಇನ್ವಿಟೇಷನ್ ಕಾರ್ಡ್ ನಾವು ಪ್ರಿಂಟ್ ಮಾಡ್ತೀವಿ. ಪ್ಲಸ್ ನಿಮ್ಗೆ ಎಷ್ಟು ಬೇಕು ಹೇಳಿದರೆ ನಾವು ಇನ್ವಿಟೇಷನ್ ಕಾರ್ಡು, ಮಾಲೆ ಗೀಲಿ ಎಲ್ಲ ನಾವು ಪೂಜಾದ ವ್ಯವಸ್ಥೆ ಏನಾದ್ರು ಎಲ್ಲ ನಾವು ಹೊಸ ಏನದ ಆದ್ರೆ ನಾವು ಮತ್ತೇನಾದ್ರು ತಮ್ಮ ಸಜೆಷನ್ಸ್ ಇದ್ರೆ ನೋಡೋಣ. ನಮ್ಮದು ಗೌರ್ಮೆಂಟಿಂದ 50,000 ರೂಪಾಯಿ ಬರ್ತದೆ. ಸೊ
ಸೊ ಅದನ್ನು ಎಷ್ಟು ನಾವು ಇದೈತೆ ಅದರ ಎಕ್ಸ್ಟ್ರಾ ಏನು ಖರ್ಚು ಮಾಡ್ಕೊಂಡ್ರು ಎಲ್ಲರೂ ಹೆಚ್ಚು ಕಡಿಮೆ ಜಯಂತಿ ಅವ್ರು ಎಕ್ಸ್ಟ್ರಾ ಮಾಡ್ತಾರೆ ಸಮಾಜ ಅಂದರೆ ಗ್ರ್ಯಾಂಡ್ ಆಕತಿ ಅದರ ಜನ ಬರ್ತಾರೆ ಊಟ ಗೀಟ ಹಾಕ್ತಿದ್ದಿಲ್ಲ ನಮ್ಮ ಊಟದ ವ್ಯವಸ್ಥೆ ಮಾಡ್ತೀವಿ. ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳನ್ನು ಕರೆದುಕೊಂಡು ಬರಲು ಶಿಕ್ಷಣ ಇಲಾಖೆಗೆ ಸೂಚನೆ ನೀಡಲಾಗುವುದು. ವೇದಿಕೆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರದಂತೆ ಗಣ್ಯರನ್ನು ಕರೆಯಬೇಕು. ಕಡ್ಡಾಯವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡಬೇಕು. ಜಿಲ್ಲಾ ಕೇಂದ್ರದಲ್ಲಿ ಆಚರಿಸಲಾಗುವ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಭಾಗವಹಿಸುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಸಮಾಜದ ಮುಖಂಡರಾದ ಎಚ್ ಮುನಿಸ್ವಾಮಿ, ಬಿ ನರಸಪ್ಪ, ಎಲ್ ವೆಂಕಟೇಶ್, ಎಂ ಅಶ್ವಿನಿ, ಡಿ ಮಹಾದೇವ, ಜಿ ವೆಂಕಟೇಶ್ ಮಡಿವಾಳ್, ರವಿಶಂಕರ್, ಸೂಗಪ್ಪ, ಹನುಮಂತಪ್ಪ, ಶಾಂತಪ್ಪ, ಜಮುನಾ ಸೇರಿದಂತೆ ಇತರರು ಇದ್ದರು. ಶಿವಶರಣ ಮಾದರ ಚೆನ್ನಯ್ಯ ಜಯಂತಿಯನ್ನು ಪ್ರತ್ಯೇಕವಾಗಿ ಆಚರಿಸಲು ಜಿಲ್ಲಾಡಳಿತದಿಂದ ಆದೇಶ ಹೊರಡಿಸುವಂತೆ ಒತ್ತಾಯಿಸಿ ಶಿವಶರಣ ಮಾದರ ಚೆನ್ನಯ್ಯ ಜಯಂತಿಯನ್ನು ಸೇವಾ ಸಮಿತಿಯಿಂದ ಎಡಿಸಿ ಶಿವಾನಂದ್ ಭಜಂತ್ರಿಗೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿದ ಸಮಿತಿಯ ಮುಖಂಡರು ಪ್ರತಿ ವರ್ಷವೂ 5 ಜನ ಶರಣರ ಜಯಂತಿಯನ್ನು ಕಾಯಕ ಶರಣರ ಜಯಂತಿಯನ್ನಾಗಿ ಆಚರಿಸಲಾಗುತ್ತಿದೆ. ಕಾಯಕ ಶರಣರ ಜಯಂತಿಯಲ್ಲಿ ಮಾದರ ಚೆನ್ನಯ್ಯ ಜಯಂತಿಯನ್ನು ಆಚರಿಸಲಾಗುತ್ತದೆ. ಕೂಡಲೇ ಮಾದರ ಚೆನ್ನಯ್ಯ ಅವರ ಜಯಂತಿಯನ್ನು ಪ್ರತ್ಯೇಕವಾಗಿ ಆಚರಣೆ ಮಾಡಲು ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಶಿವಶರಣ ಮಾದರ ಚೆನ್ನಯ್ಯ ಆದ್ಯ ಶರಣಾಗಿದ್ದು ಮಾದಿಗ ಸಮಾಜದಲ್ಲಿ ಬಹುಸಂಖ್ಯಾತರು ಇರುವುದರಿಂದ ಜಯಂತಿಯನ್ನು ಪ್ರತಿ ವರ್ಷ ಹೊಸ್ತಿಲ ಹುಣ್ಣಿಮೆಯ ದಿನದಂದು ನಗರದ ಮಹಿಳಾ ಸಮಾಜದ ಆವರಣದಲ್ಲಿ ಆಚರಣೆ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು. 2024ರ ಡಿಸೆಂಬರ್ 15ರಂದು ನಗರದ ಮಹಿಳಾ ಸಮಾಜ ಆವರಣದಲ್ಲಿ ಮಾದರ ಚೆನ್ನಯ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅದೇ ಮಾದರಿಯಲ್ಲಿ ಮುಂದೆಯೂ ಜಿಲ್ಲಾಡಳಿತದ ವತಿಯಿಂದ ಮಾದರ ಚೆನ್ನಯ್ಯ ಜಯಂತಿಯನ್ನು ಕಾಯಕ ಶರಣ ಜಯಂತಿ ಎಂದು ಆಚರಿಸದೆ ಪ್ರತ್ಯೇಕವಾಗಿ ಆಚರಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಮಿತಿಯ ಪ್ರಮುಖರಾದ BH ಗುಂಡಳ್ಳಿ, ರಾಮಣ್ಣ, ವೆಂಕಟೇಶ್, ಯಮುನಪ್ಪ, ಬಸವರಾಜ್ ಅತ್ತನೂರು, ಬಾಬು ಕಮಲಾಪುರ್, ಈರಣ್ಣ ಬೆಂಗಾಲಿ, ಬಸವರಾಜ್ ಜಾಡಲದಿನ್ನಿ, ತಿಮ್ಮಪ್ಪ ಗುಂಜಳ್ಳಿ, ರಾಮಚಂದ್ರಪ್ಪ, ರಾಮುಲು, ಎಸ್ ಮಲ್ಲೇಶಪ್ಪ ಸೇರಿದಂತೆ ಇತರರು ಇದ್ದರು. ಫೆಬ್ರವರಿ 4ರಂದು ಸವಿತಾ ಮಹರ್ಷಿ ಜಯಂತಿಯನ್ನು ಅಚ್ಚುಕಟ್ಟಾಗಿ ಯಾವುದೇ ಲೋಪದೋಷಗಳಾಗದಂತೆ ಆಚರಣೆ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸವಿತಾ ಮಹರ್ಷಿ ಜಯಂತಿ ಕುರಿತು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜನವರಿ 4ರಂದು ನಗರದ ಸವಿತಾ ಮಹರ್ಷಿ ವೃತ್ತದಲ್ಲಿರುವ ಸವಿತಾ ಮಹರ್ಷಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ 11 ಗಂಟೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು. ಇದಕ್ಕೂ ಮೊದಲು ನಗರದ ಸವಿತಾ ಮಹರ್ಷಿ ವೃತ್ತದಿಂದ ರಂಗಮಂದಿರದವರೆಗೆ ಸವಿತಾ ಮಹರ್ಷಿ ಅವರ ಭಾವಚಿತ್ರ ಮೆರವಣಿಗೆ ಮಾಡಲಾಗುವುದು ಎಂದು ತಿಳಿಸಿದರು. ಈಗ ಅವತ್ತು 11 ಗಂಟೆಗೆ ನಮ್ಮ ರಂಗಮಂದಿರದಾಗ ಸ್ಟೇಜ್ ಕಾರ್ಯಕ್ರಮ ಎವ್ರಿ ಇಯರ್ ಸೇಮ್ ಅಲ್ಲೇ ಮಾಡ್ತೀವಿ. ಅಲ್ಲಿ ಮಾಡ್ಬೇಕು. ಆಮೇಲೆ ಮೆರವಣಿಗೆ ಎಲ್ಲಿಂದ ಮಾಡ್ತೀವಿ? ಎಲ್ಲಿ ಬರ್ತದ್ರೆ ಅದ ಗಾಂಧಿ ಸರ್ಕಲ್ದಿಂದ. ಓಕೆ, ನೋ ಪ್ರಾಬ್ಲಮ್. ಸೊ ಅದೆಲ್ಲ ಅಲ್ಲಿ ಏನು ಇದು ಸವಿತಾ ಐತೆ ಸವಿತಾ ಮಹರ್ಷಿ ಅಂತೇಳಿ ಒಂದು ಇದೆ ಸರ್. ಎಷ್ಟು ಗಂಟೆಗೆ ಶುರು ಮಾಡುತ್ತೆ? ಅಲ್ಲಿ ನಾವು 10 ಗಂಟೆ ಬಿಡ್ರಿ. ಓಕೆ, ಬಟ್ ನಾವು 9 ಗಂಟೆಗೆ ಕೊಡೋಣ. 9 ಗಂಟೆಗೆ ಕೊಟ್ರೆ ಎಲ್ಲ ಜನ ಸೇರೋದು 10 ಗಂಟೆ ಆಗ್ತದೆ. ಹೆಚ್ಚು ಕಡೆ ಇದೆ ನಮ್ಮದು ದೊಡ್ಡ ಜೀವನಗರು ಜಲನಗರ ಇದು ಎಲ್ಲ ಏರಿಯಾ ನಮ್ಮ ಸಮಾಜದ್ದು ಮಡಿಪೇಟೆಯಲ್ಲಿ ಅಲ್ಲೇ ಎಲ್ಲ ಮೂಮೆಂಟ್ ಆಗ್ತದೆ. ಓಕೆ, ನೋ ಪ್ರಾಬ್ಲಮ್. ನಾವು ಇದನ್ನ 9 ಗಂಟೆಗೆ ಕೊಡೋಣ, ಅಲ್ಲಿ 10 ಗಂಟೆಗೆ ಹಾಕತ್ರಿ. ಸಹಜವಾಗಿ ನಾವು ನಡ್ಕೊಂಡು ಬರ್ತೀವಿ ಸರ್. ವೇದಿಕೆ ಕಾರ್ಯಕ್ರಮದಲ್ಲಿ ಯಾವುದೇ ತಪ್ಪುಗಳಾಗಬಾರದು. ಸಮಾಜದ ಮುಖಂಡರು ನಿರ್ಣಯದಂತೆ ಸವಿತಾ ಮಹರ್ಷಿ ಅವರ ಕುರಿತು ಉಪನ್ಯಾಸ ಮಾಡಲು ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಮಹಾದೇವ್ ಅವರನ್ನು ನೇಮಿಸಲಾಗಿದೆ ಎಂದು ತಿಳಿಸಿದರು. ಜಯಂತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಬೇರೆ ಬೇರೆ ಸಮಾಜಗಳು ಕೂಡ ಮಾಡ್ತಾರ. ಯಾಕಂದ್ರೆ ದುಡ್ಡು ಇರ್ಲಾರ್ದು ಅಂತೇಳಿ ಏನೋ ಜಯಂತಿ ಅಂತೇಳಿ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಜಯಂತಿ
ಜಯಂತಿ ಥರ ಇಲ್ಲ. ಯಾಕೆಂದರೆ ಸರ್ಕಾರದ ಕೊಟ್ಟಿದ್ದು ಅದು ಯಾವ ರೀತಿ ಸೈತಾಮಾರ್ ಜಯಂತಿ, ಆ ಸೈತಾಮಾರ್ ಜಯಂತಿ ಕಲಾ ತಂಡ ತಮ್ಮದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇಲಾಖೆ ಇದೆ, ನಿಮ್ಮ ಕೈ ಇದೆ, ಏನಾದ್ರು ಮಾಡ್ಬೋದು ಸರ್. ಲಾಸ್ಟ್ ಟೈಮ್ ಏನಾದರೂ ದುಡ್ಡು ಕೊಡ್ತೀವಿ ರೀ ನೀವೇ ಮಾಡ್ಕೊಂತು ಅಂದರು. ಆ ರೀತಿ ಅದು ಇದಲ್ಲ. ಈಗ ಮ್ಯಾಕ್ಸಿಮಮ್ ಏನಾಗ್ತಾರೆ ಅದೇ ರೀತಿ ನಮಗೆ ಕೇಳ್ತಾರೆ, ನೀವು ಒಬ್ಬರ ನೀವು ಮಾಡ್ರಿ ಅಂತ ಹೇಳಿದಾರೆ. ಇಲ್ಲಾಂದ್ರೆ ಏನು ಹೇಳ್ತಾರೆ ಸರ್, ನಾವು ಕರೆಸ್ಕೊತೇವಿ. ಕೆಲವೊಂದು ಸಮಾಜದ ಅವ್ರದ ಕಲಾ ತಂಡಗಳು ಇರ್ತಾವೆ. ಅವ್ರೇನ್ ಹೇಳ್ತಾರೆ ಸರ್, ನಮ್ಮವ್ರು ಆದಾರು ನಾವು ದುಡ್ಡು ಕೊಡ್ರೆ ನಾವು ಕರೆಸ್ಬೋದೇ ಅಂತೇವಿ. ಅವಾಗ ನಾವು ಓಕೆ ಅಂತೇವಿ. ನೀವೇ ಕರೆಸ್ಬಿಡಿ ಸರ್, ಅದೇನು ವ್ಯವಸ್ಥೆ ಬೇಕಿದೆ ಮಾಡಿ. ಸ್ವಲ್ಪ ಹೆಚ್ಚು ಕಡಿಮೆ ಗೌರ್ಮೆಂಟ್ ಇಲ್ಲ ಸರ್, ಕಲಾ ತಂಡ ನಮ್ಮ ಸವಿತಾ ಮಾರುಷಿ ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಕಲಾ ತಂಡ ನಾವೇ ಮೆರವಣಿಗೆ ಮುಖಾಂತರ ಭಾಷಣ ಬರ್ತೀವಿ. ನಮಗೆ ವೇದಿಕೆ ಪ್ರತಿ ವರ್ಷ ನಾವು ಕಲಾ ತಂಡಗಳು ನಿಮ್ಮ ಇಲಾಖೆಯಿಂದ ಕರೆಸ್ತಿದ್ರು. ಬಟ್ ಈ ಸಲ ಅದು ಬೇಡ. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಪಾಲಿಕೆ ಅಧಿಕಾರಿ ರಾಜು, ಸಮಾಜದ ಮುಖಂಡರಾದ ರಾಘವೇಂದ್ರ ಇಟಗಿ, ಗಾಯತ್ರಿ ಜಿಂದಪ್ಪ, ಶಿವರಾಜ್, ಎಂ ಬಸವರಾಜ್, ವೆಂಕಟೇಶ್, ಬಸವರಾಜ್, ಉರುಕುಂದಿ ಸೇರಿದಂತೆ ಇತರರು ಇದ್ದರು. ಕಾಯಕ ಶರಣರ ಜಯಂತಿಯನ್ನು ಫೆಬ್ರವರಿ 10ರಂದು ಜಿಲ್ಲಾಡಳಿತದಿಂದ ಆಚರಿಸಲಾಗುವುದು. ಇದಕ್ಕೆ ಅಗತ್ಯ ಸಿದ್ಧತೆಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರಿಂದು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕಾಯಕ ಶರಣರ ಜಯಂತಿ ಕುರಿತು ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಾಯಕ ಶರಣರ ತತ್ವಾದರ್ಶಗಳನ್ನು ಸಮಾಜಕ್ಕೆ ತಲುಪಿಸುವಂತೆ ಅವರ ಜಯಂತಿ ಆಚರಣೆ ಮಾಡಬೇಕು. ಇದಕ್ಕೆ ಸಮಾಜದ ಸಹಕಾರ ಅಗತ್ಯವಾಗಿದ್ದು, ಸಮಾಜದವರು ಕೈ ಜೋಡಿಸುವ ಮೂಲಕ ಆಚರಣೆ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಫೆಬ್ರವರಿ 10ರಂದು ಬೆಳಿಗ್ಗೆ 9 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಕಾಯಕ ಶರಣರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಭಾವಚಿತ್ರವನ್ನು ಜಿಲ್ಲಾ ರಂಗಮಂದಿರದವರೆಗೆ ಮೆರವಣಿಗೆ ಮಾಡಲಾಗುವುದು. ನಂತರ 11 ಗಂಟೆಗೆ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಕಾಯಕ ಶರಣ ಕುರಿತು ಸಾಹಿತಿ ವೀರ ಹನುಮಾನ್ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಪಾಲಿಕೆ ಅಧಿಕಾರಿ ರಾಜು, ಸಮಾಜದ ಮುಖಂಡರಾದ ರಾಮಣ್ಣ, ಬಸವರಾಜ್, ಈರಣ್ಣ ಬೆಂಗಾಲಿ ಸೇರಿದಂತೆ ಇತರರು ಇದ್ದರು. ನಗರದ ತಹಸೀಲ್ ಕಚೇರಿಯಲ್ಲಿ ಹಳೆ ಪಹಣಿ ಕೊಡಲು ಸರ್ಕಾರದಿಂದ ನಿಗದಿಪಡಿಸಲಾದ ಶುಲ್ಕಕ್ಕಿಂತ ಹೆಚ್ಚಿನ ಶುಲ್ಕವನ್ನು ಪಡೆಯಲಾಗುತ್ತಿದ್ದು, ಕೂಡಲೇ ಈ ರೀತಿಯಾಗಿ ಅಧಿಕ ಶುಲ್ಕ ವಸೂಲಿ ಮಾಡುತ್ತಿರುವ ಸಿಬ್ಬಂದಿಗಳನ್ನು ಸೇವೆಯಿಂದ ವಜಾಗೊಳಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡುವ ಇಮಾಂ ಪಾಷಾ ಮತ್ತು ಸುರೇಶ್ ಎಂಬುವವರು ಬಡ ರೈತರಿಗೆ ಪಹಣಿಗಳನ್ನು ನೀಡಲು ಸರ್ಕಾರ ನಿಗದಿಪಡಿಸಲಾದ ಶುಲ್ಕಕ್ಕಿಂತ ಹೆಚ್ಚಿನ ಮೊತ್ತವನ್ನು ವಸೂಲಿ ಮಾಡುತ್ತಿದ್ದಾರೆ. ಒಂದು ಪಹಣಿಗೆ 5,000ದಿಂದ 10,000ದವರೆಗೆ ಪಡೆಯಲಾಗುತ್ತಿದೆ. ಪ್ರಶ್ನಿಸಿದರೆ ಮೇಲಾಧಿಕಾರಿಗಳಿಗೆ, ತಹಶೀಲ್ದಾರರಿಗೆ ನೀಡಬೇಕು ಎಂದು ಹೇಳುತ್ತಿದ್ದು, ಕೂಡಲೇ ಈ ಅಕ್ರಮದಲ್ಲಿ ಭಾಗಿಯಾದ ಎಲ್ಲ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸಿ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಅವರನ್ನು ಕೆಲಸಕ್ಕೆ ಇಟ್ಟುಕೊಂಡು ಆತನಿಗೆ ಹಳೆ ಪಾನಿ ಕೇಳುವವರಿಗೆ ಸರ್ಕಾರ ನಿಗದಿಪಡಿಸಿದ ಶುಲ್ಕಕ್ಕಿಂತ ಅತಿ ಹೆಚ್ಚು ಅಂದರೆ 5,000ರಿಂದ 10,000ವರೆಗೆ ಕೇಳುತ್ತಿದ್ದಾರೆ. ಅದಕ್ಕೆ ಇಷ್ಟೊಂದು ಹಣ ಯಾಕೆ ಕೊಡಬೇಕು ಎಂದು ಕೇಳಿದರೆ ಆತನು ಮೇಲಾಧಿಕಾರಿಗಳಿಗೆ ಅಂದರೆ ತಹಸೀಲ್ದಾರರಿಗೆ, ಇಮಾಂ ಪಾಷಾ ಹಾಗೂ ಇನ್ನಿತರರಿಗೆ ಕಚೇರಿಯ ಸಿಬ್ಬಂದಿಗಳು ಕೊಡಬೇಕೆಂದು ಹೇಳುತ್ತಿದ್ದಾರೆ. ಅವರಿಂದು ಪಡೆದುಕೊಂಡ ಪಹಣಿಗಳನ್ನು ನೀಡುತ್ತಿದ್ದಾರೆ. ಈ ವಿಷಯವನ್ನು ಹಲವಾರು ಬಾರಿ ದೂರು ಮತ್ತು ಮೌಖಿಕವಾಗಿ ತಹಸೀಲ್ದಾರರಿಗೆ ಹೇಳಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಹಾಗೆ ವರ್ತಿಸುತ್ತಿದ್ದಾರೆ. ಇದು ಸುಮಾರು ವರ್ಷಗಳಿಂದ ನಡೆಯುತ್ತಾ ಬಂದಿರುತ್ತದೆ. ಇಮಾಂ ಪಾಷಾ ಅವರಿಗೆ ವಂಚನೆಗೊಳಗಾದ ರೈತರು ಸುರೇಶನನ್ನು ಕೆಲಸದಿಂದ ತೆಗೆದು ಹಾಕಬೇಕೆಂದು ದೂರು ಸಲ್ಲಿಸಿದರೂ ಸಹ ಆತನನ್ನು ಕೆಲಸದಿಂದ ತೆಗೆದು ಹಾಕದೆ. ಈ ಸಂದರ್ಭದಲ್ಲಿ ರಾಜಶೇಖರ್ ಮಾಚರ್ಲ, ರಾಜೇಶ್, ತಿಮ್ಮಯ್ಯ, ಭೀಮೇಶ್, ಬಸನಗೌಡ, ರವಿಕುಮಾರ್, ಮಹೇಶ್ ಗೌಡ ಸೇರಿದಂತೆ ಇತರರು ಇದ್ದರು. ಸಾರಿಗೆ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಕೂಲಿ ಕಾರ್ಮಿಕರ ಮಹಿಳೆ ಸ್ಥಳದಲ್ಲಿ ಸಾವಿಗೀಡಾಗಿ 18 ಕೂಲಿ ಕಾರ್ಮಿಕರು ಗಾಯಗೊಂಡಿರುವ ಘಟನೆ ಮುದಗಲ್ ಪಟ್ಟಣದ ಸಮೀಪದಲ್ಲಿ ಗುರುವಾರ ಬೆಳಗಿನ
ನಸುಕಿನ ವೇಳೆ ಲಿಂಗಸುಗೂರು ತಾಲೂಕಿನ ಮುದಗಲ್ ಪಟ್ಟಣದ ಬಳಿ ಬನ್ನಿಗೋಳದ ಗ್ರಾಮದ ಹೊರವಲಯದಲ್ಲಿ ದುರ್ಘಟನೆ ನಡೆದಿದೆ. ಟ್ರ್ಯಾಕ್ಟರ್ನಲ್ಲಿದ್ದ ಬಶ್ರೀ ದೇವಿ ವಯಸ್ಸು 19 ಮೃತ ಮಹಿಳೆ ಎಂದು ಗುರುತಿಸಲಾಗಿದೆ. ಇತ್ತೀಚೆಗಷ್ಟೇ ಶ್ರೀದೇವಿ ಅವರ ಮದುವೆಯಾಗಿತ್ತು ಎಂದು ತಿಳಿದು ಬಂದಿದೆ. ಇನ್ನುಳಿದ 18 ಜನ ಕೂಲಿ ಕಾರ್ಮಿಕರಿಗೆ ಗಾಯಗಳು ಆಗಿದ್ದು ಲಿಂಗಸುಗೂರು ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆ ದಾಖಲಿಸಲಾಗಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ 4ರನ್ನು ಬಾಗಲಕೋಟೆಯ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸಾರಿಗೆ ಬಸ್ ಚಾಲಕನಿಗೂ ಗಾಯಗೊಂಡಿದ್ದು ಪ್ರಯಾಣಿಕರಿಗೆ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬನ್ನಿಗೋಳ ಗ್ರಾಮದ ಕೂಲಿ ಕಾರ್ಮಿಕರು ಕೆಲಸಕ್ಕಾಗಿ ಟ್ರ್ಯಾಕ್ಟರ್ನಲ್ಲಿ ತೆರಳುತ್ತಿದ್ದರು. ಅಂಗಡಿ ಮಠದಿಂದ ಮುದಗಲ್ ಪಟ್ಟಣದ ಕಡೆ ಬಸ್ ಬರುತ್ತಿತ್ತು. ಈ ವೇಳೆ ಮಾರ್ಗ ಮಧ್ಯೆ ಘಟನೆ ಜರುಗಿದೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಮುದಗಲ್ ಠಾಣೆ ಪಿಎಸ್ಐ ವೆಂಕಟೇಶ್ ಮಡಿಕೇರಿ, ಪಿಎಸ್ಐ ಛತ್ರಪ್ಪ ರಾಥೋಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಬನ್ನಿಗೋಳ ಗ್ರಾಮಸ್ಥರು ಗಾಯಗೊಂಡವರನ್ನು ಆಸ್ಪತ್ರೆಗೆ ರವಾನಿಸಿದರು. ಘಟನೆಯಿಂದ ಕೆಲಕಾಲ ಸಂಚಾರದಲ್ಲಿ ವೃತ್ಯ ಉಂಟಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಗನೂರು ಬಳಿ ಗೋಶಾಲೆ ಪೂರ್ವ ಮಾಹಿತಿ ಇಲ್ಲದೆ ತೆರವು, ರಾಜಕೀಯ ವ್ಯಕ್ತಿಯೊಬ್ಬರ ಪ್ರಭಾವ, ಶಿವಕುಮಾರ್ ಆರೋಪ. ಆಜಾದ ನಗರದಲ್ಲಿ ಅನಧಿಕೃತ ಶಾಲೆ, ಶಾಲಾ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಶಿವಕುಮಾರ್ ಮ್ಯಾಗಳಮನಿ ಒತ್ತಾಯ. ಫೆಬ್ರವರಿ 11ರಂದು ಮಡಿವಾಳ ಮಾಚಿ ದೇವ ಜಯಂತಿ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ್ ಸೂಚನೆ. ಮಾದರ ಚೆನ್ನಯ್ಯ ಜಯಂತಿ ಪ್ರತ್ಯೇಕ ಆಚರಣೆಗೆ ಸಮಿತಿ ಆಗ್ರಹ. ಫೆಬ್ರವರಿ 4ರಂದು ಮಹರ್ಷಿ ಸವಿತಾ ಜಯಂತಿ ಆಚರಣೆಗೆ ನಿರ್ಧಾರ. ಫೆಬ್ರವರಿ 10ರಂದು ಕಾಯಕ ಶರಣ ಜಯಂತಿ ಆಚರಣೆ, ಪೂರ್ವ ಸಿದ್ಧತೆ ಸೂಚನೆ. ಹಳೆ ಪಹಣಿಗೆ ಹೆಚ್ಚುವರಿ ಶುಲ್ಕ ವಸೂಲಿ, ಕ್ರಮಕ್ಕೆ ಆಗ್ರಹಿಸಿ ಅಖಂಡ ರಕ್ಷಣಾ ಸಮಿತಿ ಒತ್ತಾಯ. ಮುದುಗಲ್ ಬಳಿ ರಸ್ತೆ ಅಪಘಾತ, ಮಹಿಳೆ ಸಾವು, 18 ಜನ ಕೂಲಿ ಕಾರ್ಮಿಕರಿಗೆ ಗಾಯ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.